ಎಲ್ಲರಿಗೆ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು, ನಾನು ಹುರುಳಿ ಕಾಳಿನಲ್ಲಿ ಒಳ್ಳೆ ಆರೋಗ್ಯಕರವಾದಂಥ ಒಂದು ಚಟ್ನಿಯನ್ನು ಮಾಡಿದ್ದೇನೆ. ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ, ದೋಸೆ, ಪಡ್ಡು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ತುಂಬ ಒಂದು ಟೇಸ್ಟಾಗಿಯೇ ಇರುತ್ತೆ. ನೋಡ್ಬೋದು, ನಾನಿವತ್ತು ಇಡ್ಲಿ ಜೊತೆಗೂ ಚೆನ್ನಾಗಿರುತ್ತೆ. ಈ ಪಡ್ಡಿನ ಜೊತೆಗೂ ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ನೋಡ್ಬೋದು, ಹುರುಳಿಕಾಳು ನಮಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೋಡ್ರಿ. ಇದನ್ನು ಸುಲಭವಾದಂಥ ವಿಧಾನದಲ್ಲಿ ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ. ಇವಾಗ ನೋಡ್ರಿ, ನಾವು ಹುರುಳಿಕಾಳಿನ ಚಟ್ನಿಯನ್ನು ಮಾಡೋಣ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಆರೋಗ್ಯಕ್ಕೂ ಒಳ್ಳೆಯದು. ಹುರುಳಿಕಾಳು ತುಂಬ ನಮಗೂ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ತುಂಬ ಸುಲಭವಾದಂಥ ವಿಧಾನದಲ್ಲಿ ಹುರುಳಿಕಾಳನ್ನು ಮಾಡೋಣ. ಇವಾಗ ನಾನಿಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಹುರುಳಿಕಾಳನ್ನು ಇದರೊಳಗೆ ಹಾಕ್ತಾಯಿದ್ದೀನಿ ರೀ. ಸ್ವಲ್ಪನೇ ಇದನ್ನು ನಾವು ಈ ಥರನೇ ಫ್ರೈ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ಆಯಿಲ್ ಅದು ಹಾಕ್ಕೋಬೋದು. ಇದಕ್ಕೆ ನಾನು ಆಯಿಲ್ ಬೇಡ ಅಂಥೇಳಿ ಹಾಗೇ ನಾನು ಚೆನ್ನಾಗಿ ಫ್ರೈ ಈ ಹುರುಳಿಕಾಳು ಪರಿಮಳ ಬರೋ ತನಕ ನಾವು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರನೂ ಫ್ರೈ ಮಾಡ್ಕೋಬೇಕು. ಇವಾಗ ನೋಡಿರಿ, ನಮ್ಮದು ಹುರುಳಿಕಾಳು ಒಂದು ಸ್ವಲ್ಪನೇ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ನೋಡಿರಿ, ಖಾರಕ್ಕೆ ನೋಡಿ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನೋಡಿರಿ, ಒಂದು ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಟೇಸ್ಟು ಚೆನ್ನಾಗಿರುತ್ತೆ ಕರಿಬೇವು ಸೊಪ್ಪು ಹಾಕಿದ್ರೆ. ಇವಾಗ ನೋಡ್ಬೋದು ರೀ, ನಾನು ಸ್ವಲ್ಪನೇ ಇದು ನಮ್ಮದು ಮೆಣಸಿನ್ಕಾಯಿ ನಾನು ಈ ಥರ ಕಟ್ ಮಾಡಿ ಹಾಕೋದಿದ್ದೀನಿ. ಇವಾಗ ಒಂದು ಸ್ವಲ್ಪನೇ 1-2 ಎಲೆ ಹುಣಸೆ ಹಣ್ಣು ಮತ್ತು ನೋಡಿರಿ, ಇದಕ್ಕೇ ಜೀರಿಗೆ ಸಹ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಸ್ವಲ್ಪನೇ ನಾವು ಫ್ರೈ ಮಾಡ್ಕೊಳ್ಳೋಣ. ಇದು ಹಾಕಿ 1 ನಿಮಿಷಗಳ ಕಾಲ ಫ್ರೈ ಆದರೆ ಸಾಕು. ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ರೀ. ಇದಕ್ಕೇ ನಾನೊಂದು ಸ್ವಲ್ಪನೇ ಒಂದು ಅರ್ಧ ತೆಂಗಿನಕಾಯಿ ಹೋಳನ್ನು ಹಾಕ್ತಾಯಿದ್ದೀನಿ. ಅಂದರೆ ಇದು ಬೆಳಗ್ಗೆ ನಮಗೆ ಇಡ್ಲಿಗೆ, ದೋಸೆಗೆ, ಪಡ್ಡಿಗೆ ತುಂಬ ಚೆನ್ನಾಗಾಗುತ್ತೆ. 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಸ್ವಲ್ಪನೇ ನಾವು ಬಾಡಿಸ್ಕೊಂಡ್ರೆ ಸಾಕು. ನೋಡ್ಬೋದು, ನಮ್ಮದು ಹುರುಳಿಕಾಳು ಎಲ್ಲ ಕಲರ್ ಚೇಂಜ್ ಆಗಿದೆ. ತುಂಬ ಚೆನ್ನಾಗಿ ನಮಗೆ ಒಳ್ಳೆಯ ಪರಿಮಳನ ಸಹ ಬರ್ತಾಯಿದೆ. ಇದನ್ನು ಹಾಕಿ ಜಸ್ಟ್ ನಾವು ಒಂದು ಅರ್ಧ ನಿಮಿಷಗಳ ಕಾಲ ಮಿಕ್ಸ್ ಮಾಡಿ ಬಿಸಿ ಮಾಡ್ಕೊಂಡ್ರೆ ಸಾಕು. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಮ್ಮದು ನೋಡಿರಿ, ಸ್ವಲ್ಪನೇ ಇದನ್ನು ತಣ್ಣಗೆ ಮಾಡ್ಕೊಂಡ್ಬಿಟ್ಟು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀವಿ. ಸ್ವಲ್ಪನೇ ನಮ್ಮದು ತಣ್ಣಗಾಗಿದೆ. ಇವಾಗ ನಾವು ಸ್ವಲ್ಪನೇ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ, ರುಚಿಗೆ ತಕ್ಕಷ್ಟು. ಇದು ನೋಡಿರಿ, ಸ್ವಲ್ಪನೇ ಇದಕ್ಕೆ ರುಬ್ಬಕ್ಕೆ ಒಂದು ಅರ್ಧ ನೀರನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾನು ನೈಸಾಗಿಯೇ ಮಿಕ್ಸಿ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದ್ರಿ, ನಮ್ಮದು ಚಟ್ನಿ ರೆಡಿ ಆಗಿದೆ. ಇವಾಗ ನೋಡ್ಬೋದ್ರಿ, ನಾನು ಪಡ್ಡು ಜೊತೆಗೆ ಈ ಒಂದು ಚಟ್ನಿಯನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ನೋಡ್ಬೋದ್ರಿ, ನಾನು ಈ ಒಂದು ರೆಡಿ ಮಾಡಿದ್ದೀನಿ ಪಡ್ಡಿಗೆ. ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.